ರಾಜಶೇಖರ್ ಪಾಟೀಲ್ ಏನಪ್ಪ ಅಂತಂದ್ರೆ ಅವ್ರ ಮನಸ್ಸಲ್ಲೇನೇ ಅದ, ಅದು ಬಾಯ್ದದೆ. ಜೋ ದಿಲ್ ಮೇ ಹೇ ಓ ಮೂವ್ ಮೇ ಹೇ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ದಿವಸ ಪ್ರೆಸ್ ಮುಂದೆ ಬರೋಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದರೆ, ಈಗಾಗಲೇ ಸುಮಾರು 1 ಗಂಟೆ 2 ಗಂಟೆ ಹಿಂದ್ಗಡೆ ಹುಮ್ನಾಬಾದ್ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಸಿದ್ದು ಪಾಟೀಲ್ ಅವರು ತರಾತುರಿಯಲ್ಲಿ ಒಂದು ಏನಪ್ಪ ಅಂದ್ರೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ ಪ್ರೆಸ್ ಮೀಟ್ ನೋಡಿದಾಗ ನನಗೆ ಅರ್ಜೆಂಟಾಗಿ ಏನಪ್ಪ ಅಂದ್ರೆ ಅವ್ರಿಗೆ ಉತ್ತರ ಕೊಡಬೇಕು ಅಥವಾ ಅದ್ರ ಬಗ್ಗೆ ಹೇಳಬೇಕಂತೇಳಿ ನನಗೆ ಅನಿಸ್ತಾಯಿತ್ತು. ಅದಕ್ಕೆ ನಾನು ಪರ್ಸನಲಿ ಇವತ್ತು ಆಫೀಸ್ನಲ್ಲಿ ಬಂದು ಮಾತಾಡ್ತಾ ಇದ್ದೇನೆ. ಏನಿದೆಯಪ್ಪ ಅಂದ್ರೆ ಅವ್ರು ಏನು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದಾರೆ, ಕೇವಲ 2020ರವರೆಗೆ ಏನಾಯಿತು ಅಷ್ಟೇ ಹೇಳ್ತಾ ಇದ್ದಾರೆ. ಅವರು 2020ವರೆಗೆ ಏನೈತೆ ಹೇಳ್ತಾರೆ, 2020 ನಂತರ ಏನಾಯಿತು ಅದು ಸಹ ಹೇಳಬೇಕಲ್ಲ. ಇವತ್ತು 2026ರಲ್ಲಿ ನಾವಿದ್ದೆವು. 2021 ಮಾರ್ಚ್ 7 ಅವರು ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಆದರು. ಅಲ್ಲಿವರೆಗೂ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು. ಏನು ಆರೋಪ ಮಾಡತ್ತಾರ, ಸ್ವತಃ ಅವ್ರ ಪಕ್ಷದಲ್ಲಿ ಇದ್ದಾಗ ಏನು ನಡೀತು ಅದಷ್ಟೇ ಆರೋಪ ಮಾಡ್ತಾರೆ. ಅವಾಗ ತಮ್ಮದು ಯಾರಾದರೂ ಬಾಯಿ ಹಿಡಿದಿದ್ರ? ಸನ್ಮಾನ್ಯ ಶ್ರೀ ಭೀಮರಾವ್ ಪಾಟೀಲ್ ಸರ್ ಅವರೇ ತಾವು ಏನಪ್ಪ ಅಂದ್ರೆ ಫ್ಯಾಕ್ಟ್ರಿ ನಿಂದಿರಬೇಡ್ರಿ, ಯಾರಾದರೂ ಕಾರ್ಯಕರ್ತರಿಗೆ ಕೊಡೋಣ ಅಂತ ತಾವು ಹೇಳಬೇಕಾಗಿತ್ತು. ತಾವು ಹೇಳಿದ್ರಿ ಏನು ಹೇಳ್ರಿ. ತಾವು ಏನು ಹೇಳ್ತಿದ್ದೀರಪ್ಪ ಅಂತಂದರೆ, ತಮಗೆ ಬೇಕಾದಂತಹ ಟೆಂಡರ್ಗಳು, ಗುತ್ತಿಗೆಗಳು, ತಮಗೆ ಏನು ಪ್ರಾಫಿಟ್ ಆಗ್ತದೆ ಅದಿಷ್ಟೇ ಹೇಳ್ತೀರಿ. ಅವರಿಗೆ ಜನತೆ ಒಳಗೆ ತಾವು ಎಂದೂ ಹೇಳಿಲ್ಲ. ಮತ್ತೊಂದು ತಾವು ಆರೋಪ ಏನು ಪದೇ ಮಾಡಿದಿರಿ ಏನಪ್ಪ ಅಂತಂದರೆ, ಡಬಲ್ ಸ್ಟ್ಯಾಂಡ್ ಆಗಿದ್ದಾರೆ. ಯಾವ ರೀತಿ ಡಬಲ್ ಸ್ಟ್ಯಾಂಡ್ ಅಂತೇಳಿ ತಾವು ಕ್ಲಿಯರ್ ಮಾಡಬೇಕು. ಡಬಲ್ ಸ್ಟ್ಯಾಂಡ್ ಅಂದರೆ ಎದಕ್ಕೆ ಅಂತಾರಪ್ಪ ಅಂತಂದರೆ, 2015ರಲ್ಲಿ APMC ಚುನಾವಣೆ ತಮ್ಮ ಸೋದರ ಪುತ್ರ ಭದ್ರೇಶ್ ಪಾಟೀಲ್ ಅವರು ಏನಪ್ಪ ಇದೇ ರಾಜಶೇಖರ ಪಾಟೀಲ್ ಅವರು ಏನಪ್ಪ ನಿಂದಿರಿಸಿ ಅಧ್ಯಕ್ಷ ಮಾಡಿದರು. ಅವಾಗೂ ತಾವು ಹೇಳಬೇಕಾಗಿತ್ತು ಏನಪ್ಪ ಅಂದ್ರೆ ಬೇಡ ಯಾರೋ ಕಾರ್ಯಕರ್ತರಿಗೆ ಕೊಡೋಣ ಅಂಥೇಳಿ. ಅವಾಗ ಏನಾದರೂ ಕಿಕ್ ಬ್ಯಾಕ್ ಸಿಗುತ್ತೆ ಅಂತೇಳಿ ಸುಮ್ಮನೆ ಕುಂತಿದ್ರ. ಈಗ ಅವ್ರಿಗೆ ಕಿಕ್ ಬ್ಯಾಕ್ ಸಿಗುತ್ತೆ ಅಂಥೇಳಿ ಡಾಕ್ಟರ್ ಆಗಿದ್ದಾರೆ ಅಂತ ಹೇಳಿದಿರಿ. ಒಂದು ಇನ್ನೊಂದು ಏನಪ್ಪ ಅಂತಂದರೆ 2019ರಲ್ಲೂ ಸಹ ಇದೇ ಪುರಸಭೆ ಚುನಾವಣೆಯಲ್ಲಿ ಅನೇಕ ಜನ ಕಾರ್ಯಕರ್ತರು ಏನಪ್ಪ ಆಕಾಂಕ್ಷಿಗಳಿದ್ದರು. ತಾವು ಸಹ ಅವಾಗೂ ಸಹ ತಮ್ಮ ಸೋದರರಿಗೆ ಕೊಡ್ಲಿಕ್ಕೆ ಹಚ್ಚಿದ್ರಿ. ಅವಾಗ ಕಿಕ್ ಬ್ಯಾಕ್ ಸಿಗುತ್ತಂತೆ ಸುಮ್ಮನೆ ಕುಂತಿದ್ರ. ತಾವು ಮಾಡಿರ್ತಕ್ಕಂಥ ಪ್ರೆಸ್ ಮೀಟ್ನಲ್ಲಿ ಪೂರ್ಣವಾದ ಮಾಹಿತಿ ನೀಡಿ. ತಮ್ಮ ಮಾರ್ಗದರ್ಶಕರು ಅಂತ ಏನು ತಾವು ಹೇಳ್ಕೋತೀರಿ, ಅವರ ಅಧ್ಯಕ್ಷತೆಯಲ್ಲಿ ಈ BSSಗೆ ಸಂಪೂರ್ಣವಾಗಿ ಬಂದು ಇವತ್ತಾಗಿ ನಿಂತಿದೆ. ಪದೇ ಪದೇ ಹೇಳ್ತೀರಿ, 2020ರವರೆಗೆ ಹೇಳ್ತೀರಿ. ತಮ್ಮ ಮಾರ್ಗದರ್ಶಕರು ಏನು ತಾವು ಹೇಳ್ತೀರಿ, ಅವ್ರು ಆದ್ಮೇಲೆ ಏನಾಯಿತು, ಅಲ್ಲಿರ್ತಕ್ಕಂಥ ಮಷಿನರಿ ಸ್ಕ್ರ್ಯಾಪ್ಸ್, ಒಂದು ಸಾಗೋನಿ ಗಿಡಗಳು, ಇವತ್ತು 100 ಸಾಗೋನಿ ಗಿಡಗಳು ಇದ್ದು ಅವನು ಸಹ ಏನಪ್ಪ ಅಂದರೆ ಮಾರಿ ತಿಂತಕ್ಕಂಥ ಕೆಲಸ ಎಲ್ಲ ಆಗಿದೆ. ಅದ್ರ ಬಗ್ಗೆನೂ ಹೇಳಬೇಕಲ್ಲ. ಈ ಮತ್ತೆ ನಮ್ಮದಂದೆ ತಾವೇನು ಪದೇ ಪದೇ ಚಾಲೂ ಆಗಬೇಕು, ನಾವು ನಿಯೋಗ ನಾನು ಸದನದಲ್ಲಿ ಎತ್ತಿನ ಹೇಳ್ತೀರಿ. ಅದ್ರ ಜೊತೆಲಿ ಏನಪ್ಪ ಅಂತಂದರೆ, ಈ ಕಂಪನಿ ಈ ಮಟ್ಟಕ್ಕೆ ಬರ್ಲಿಕ್ಕೆ ಯಾರು ಕಾರಣ? ಇಷ್ಟು ಕೋಟ್ಯಾಂತರ ರೂಪಾಯಿ ಲೋನ್ ತೊಗೊಂಡು ಅವ್ರು ಏನು ಮಾಡಿದ್ರು? ಮೊದಲು ಅದರಲ್ಲೂ ತನಿಖೆ ಆಗಬೇಕು. ಯಾಕಪ್ಪ ಅಂತಂದರೆ ಆಟೋಮೆಟಿಕ್ಕಾಗಿ ಯಾರೇ ವ್ಯಕ್ತಿ ಏನಪ್ಪ ಮೃತಪಟ್ಟನು ಅಂದ್ರೆ ಹ್ಯಾಂಗೆ ಮೃತಪಟ್ಟನು ಅಂತೇಳಿ ಜನತಾ ಹೇಳಬೇಕಲ್ಲ. ನಾವು ಅವನಿಗೆ ಉರಿ ಬಂದಿದ್ವಾ, ಚಳಿ ಬಂದಿದ್ವಾ ಅಂತ ಹೇಳಬೇಕಲ್ಲ. ರಾಜಶೇಖರ್ ಪಾಟೀಲ್ ಏನಪ್ಪ ಅಂತಂದ್ರೆ ಅವ್ರ ಮನಸ್ಸಲ್ಲೇನೇ ಅದ, ಅದು ಬಾಯ್ದದೆ. ಜೋ ದಿಲ್ ಮೇ ಹೇ ಓ ಮೂವ್ ಮೇ ಹೇ. डायरेक्ट बोलते हो ना, आपके जैसे दिल में एक दिमाग में रख लेके नहीं बोलते. हमारे बोलने का क्या है बोले तो, आप जो प्रेस मीट आज करें उसमें से सिर्फ आधा अधूरी ज्ञान, ಕೇವಲ ಅರ್ಧವನ್ನೇ ಹೇಳಿದಿರ್ತಾವೆ, ಪೂರ್ತಿಯಾಗಿ ಹೇಳಬೇಕಾಗಿತ್ತು. ಮತ್ತು BSSಗೆ ಫ್ಯಾಕ್ಟ್ರಿ ಏನಪ್ಪ ಈ ಅಧೋಗತಿ ಬರ್ಲಿಕ್ಕೆ ಏನಪ್ಪ ತಮ್ಮ ಮಾರ್ಗದರ್ಶಕರೇ ಕಾರಣದಾರ. ಒಂದು ತಾವು ಡಬಲ್ ಸ್ಟ್ಯಾಂಡ್ ಬಗ್ಗೆ ಮಾತಾಡ್ತಿದ್ರಿ. ನಾನು ಒಂದು ಶ್ರೀರಾಮನ ಭಕ್ತನಾಗಿ, ಒಂದು ಈ ಹುಮ್ನಾಬಾದ್ ಮತಕ್ಷೇತ್ರದ ಒಂದು ನಾಗರಿಕನಾಗಿ, ಯಾವುದೇ ಅಧ್ಯಕ್ಷ ಇಲ್ಲ ಏನಿಲ್ಲ ಅಂತ ಒಂದು ಸಣ್ಣ ಡಬಲ್ ಸ್ಟ್ಯಾಂಡ್ ಬಗ್ಗೆ ಇವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಗಣೇಶ್ ಮಂಡಳಿ, ಬಾಲಾಜಿ ಗಣೇಶ್ ಮಂಡಳಿಯವರು ಪ್ರತಿ ವರ್ಷ ಏನಪ್ಪ ಅಂತಂದರೆ ಒಂದು ಹರಾಜು ಇಡ್ತಾರೆ. ಸಿಗಿ ವೀರೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೀತದದು. ಆ ಹರಾಜಿನ ಸಮಯದಲ್ಲಿ ಏನಪ್ಪ ಅಂತಂದ್ರೆ ಪೂಜ್ಯ ಗಂಗಾಧರ ಅಪ್ಪರು ಅಲ್ಲೇ ಇದ್ರ ಮೇಲೆ ಆ ರಾಮ ಮಂದಿರ ಏನು ಬಾಲಾಜಿ ಮಂದಿರ ಅಂತ ನಾವು ಅಂತೀವಿ, ಅದು ಖಡಕ್ರಿ. ಅದು ಖಡಕ್ಕೆ ಏನಪ್ಪ ಅಂತಂದ್ರೆ ಪೂಜಾ ಅಪ್ಪೋರ ನೇತೃತ್ವದ ಒಂದು ಕಮಿಟಿ ಮಾಡಿ ನಾವೆಲ್ಲ ಚಂದ ಮಾಡಮಿ. ಆ ಚಂದ ಬಿಟ್ಟು ಏನು ಉಳಿದಂಥ ಅಮೌಂಟ್ ಇರ್ತದೆ ಅದು ಅಷ್ಟು ನಾ ಕೊಡ್ತೀನಿ ಅಂತ ನೀವು ಹೇಳಿದ್ರಿ. ಅದ್ರ 3ನೇ ಮೀಟಿಂಗ್ನಲ್ಲಿ ತಾವೇನು ಹೇಳಿದ್ರಿ, ಪ್ರಾಜೆಕ್ಟ್ ಹಚ್ಚಿದ್ರಿ. ಒಂದು 2.5-3 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ತಾವು ಪ್ರಾಜೆಕ್ಟ್ ಅಮೌಂಟ್ ಆಯಿತು. ಅವತ್ತು ಏನು ಘೋಷಣೆ ಮಾಡ್ತೀರಿ, ನಾನು 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂತೀರಿ. ಇದಕ್ಕೆ ಡಬಲ್ ಸ್ಟ್ಯಾಂಡ್ ಅಂತಾರೆ. ಡಬಲ್ ಸ್ಟ್ಯಾಂಡ್ ಇದಕ್ಕೆ ಅಂತಾರೆ, ಇದಕ್ಕೆ ಅಂತಾರೆ. ತಾವೇನಂದ್ರೆ ಒಂದು ಕಡೆ ಎಷ್ಟು ಕಂಬಿದ್ರು ಕೊಡ್ತಾ ಅಂತ ಹೇಳಿರ್ತಾವೆ. ನಮ್ಮಲ್ಲಿ ವಿಡಿಯೋ ಕ್ಲಿಪ್ ಇದೆ, ಬೇಕಾದ್ರೂ ತೋರಿಸ್ತೇವೆ ನಾವು. ಒಂದು ಅದ್ರ ಬಾದ್ 25 ಲಕ್ಷ ರೂಪಾಯಿ ಘೋಷಣೆ ಮಾಡ್ತೀರಿ. ಡಬಲ್ ಸ್ಟ್ಯಾಂಡ್ ಇದಕ್ಕೆ ಅಂತಾರೆ. ಇವತ್ತೇನು ವೀರಣ್ಣ ಪಾಟೀಲ್ ಅವ್ರಿಗೆ ಬಿಟ್ಟು ಅವ್ರು ಪದೇ ಪದೇ ಅವ್ರ ಮ್ಯಾಗ ಭಾಳ ಇವತ್ತು ಪ್ರೇಮ್ ಬಂದಿದೆ, ಸಂತೋಷ ಆಯಿತು. 2016ರಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನೀವು ಅವ್ರ ವಿರುದ್ಧ ಟಿಕೆಟ್ ಕೇಳಿದಿರಿ. ಕೇಳೋದಿಲ್ಲ, ಮತ್ತು ನೀವು ಅವತ್ತು ನೀವು ಕೇಳಬಾರ್ದಿತ್ತು. ವೀರಣ್ಣ ಪಾಟೀಲ್ ಅವ್ರಿಗೆ ತಾವು ನಿಂದಿರಿಸ್ರಿ ಅಂತ ಹೇಳಿದಿತ್ತು. ಹೀಗಾಗಿ ಇವತ್ತಿನ ಏನಪ್ಪ ಅಂದರೆ ಹುಮ್ನಾಬಾದ್ ಜನತೆಗೆ ಒಂದು ಮೂರ್ಖ ಮಾಡ್ತಕ್ಕಂಥ ಕೆಲಸ ದಯವಿಟ್ಟು ತಾವು ನಿಲ್ಲಿಸಬೇಕು. ಈ ಏನು 500ರಿಂದ 600 ಕೋಟಿವರೆಗೆ ನಮ್ಮ ಹುಮ್ನಾಬಾದ್ ತಾಲೂಕು ಬಜೆಟ್ ಬಂದಿದೆ. ಅದ್ರ ಲೆಕ್ಕ
ತಾವು ಕೊಡಬೇಕು. ಯಾಕಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರಾದ ನಿನ್ನೆ ಯಾಸೀನ್ ಅವ್ರು ಏನಪ್ಪ ಅಂತಂದ್ರೆ ಭಾಳ ಸುಂದರವಾಗಿ ನಮ್ಮ ಪ್ರಶ್ನೆ ಕೇಳಿದ್ದಾರೆ. ಅವ್ರು ಏನು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ತಾವು ಆನ್ಸರ್ ಮಾಡ್ಬೇಕು. ಅದು ಮಾಡಿಲ್ಲ. ಕೇವಲ ತಾವೇನು ಮಾಡಿರಿಪ್ಪ ಅಂತಂದ್ರೆ ತಮಗೆ ಎಷ್ಟು ಬೇಕು ಅಷ್ಟೇ ಪ್ರೆಸ್ ಮೀಟ್ ಮಾಡಿರಿ. ತಾವು BJPಗೆ ಹೋದ್ಮೇಲೆ ಸುಭಾಷ್ ಕಲ್ಲೂರು ಅವರು ಏನಪ್ಪ ಅಂದ್ರೆ ಅಧ್ಯಕ್ಷರಾದರು. ಅವ್ರ ಅಧ್ಯಕ್ಷ ಆಗೋಣ ಸ್ವಲ್ಪ ದಿನ ಕ್ರಶಿಂಗ್ ನಡೀತು. ಆ ನಡೆದಿ ಕ್ರಶಿಂಗ್ ಯಾಕೆ ಬಂದ್ಬಿತ್ತು? ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಏನಪ್ಪ ಅಂತಂದ್ರೆ 20 ಕೋಟಿ ರೂಪಾಯಿ ಇದೇ ರಾಜಶೇಖರ ಪಾಟೀಲ್ ಅವ್ರು ಏನಪ್ಪ ಅಂದ್ರೆ ಜೀರ್ಣೋದ್ಧಾರಕ್ಕೆ ತಂದರು. ಅದಾದ ನಂತರ ಏನಪ್ಪ ಅಂತಂದ್ರೆ 10 ಕೋಟಿ ರೂಪಾಯಿ ಸಿದ್ದರಾಮಯ್ಯ ಅವ್ರು ಏನಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಇದ್ದಾಗ ತಂದರು. ರಾಜಶೇಖರ ಪಾಟೀಲ್ ಅವ್ರದ್ದು ಯಾವಾಗಲೂ ಕ್ಲಿಯರ್ ಇದೆ, ಯಾವ್ದು ಏನು ಮನುಷ್ಯನಲ್ಲಿದೆ ಬಾಯಿನಲ್ಲಿದೆ. ಹೀಗಾಗಿ ಏನಪ್ಪ ಅಂದ್ರೆ ರಾಜಶೇಖರ ಪಾಟೀಲ್ ಅವ್ರ ಮೇಲೆ ಹೆಗಲ ಮ್ಯಾಗ ಗನ್ ಇಟ್ಟು ಬಂದಕ್ಕಿಟ್ಟು ಹೊಡೆಯೋ ರಾಜಕೀಯ ಬಿಟ್ಬಿಡ್ರಿ. ನೀವೇನು ಮಾಡಿರಿ? ಇವತ್ತೇನಪ್ಪ ಅಂದ್ರೆ ಬೀದರ್ ಏರ್ಪೋರ್ಟ್ ಬಂದ್ ಆಗ್ತಾ ಅಂತ ಹಂತಕ್ಕೆ ಬಂತು. ಈಶ್ವರ ಖಂಡ್ರೆ ಏನು ಮಾಡ್ರು ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಅದಕ್ಕೆ 16-17 ಕೋಟಿ ರೂಪಾಯಿ ಕೊಟ್ಟು ಪುನರಾರಂಭ ಮಾಡ್ರು. ಚಂದ್ರಶೇಖರ ಪಾಟೀಲ್ ಅವ್ರು ಅವಾಗೆ ತಮಗೊಂದು ಸಭೆಯಲ್ಲಿ ತಾವು ಮುಖಾಮುಖಿಯಾದಾಗ ಹೇಳಿದ್ದಾರೆ, ಅವ್ರಿಗೆ ಎಷ್ಟು ಬಜೆಟ್ ಬರ್ತು ಅಷ್ಟು ಬಜೆಟ್ ಕೊಡ್ತೀನಿ, ನೀವು ಅಷ್ಟು ಬಜೆಟ್ ಕೊಡ್ರಿ, ಕಾರ್ಖಾನೆ ಚಾಲೂ ಮಾಡಮ್ ಅಂತ ಹೇಳಿ. ಅದಕ್ಕೆ ತಾವೇನಂತೀರಿ ತಾವು ಫಸ್ಟ್ ಅದಕ್ಕೆ ಆನ್ಸರ್ ಮಾಡ್ರಿ. ನಮ್ದು ಒಂದೇ ಮನವಿ ಇದೆ, ಹುಮನಾಬಾದ್ ಕ್ಷೇತ್ರದ ಜನತೆಗೆ ಏನಪ್ಪ ಅಂದ್ರೆ ಮೂರ್ಖನ್ನ ಆಗ ಮಾಡೋದು ಅಥವಾ ಮೂರ್ಖ ತಿಳ್ಕೊಬೋದು ದಯವಿಟ್ಟು ಬಿಡಬೇಕು. ಈ BSSK ಬಗ್ಗೆ ತಾವು ತಮ್ಮ ಮನಸ್ಸಿನಿಂದ ಹೋರಾಟ ಮಾಡಿದ್ರೆ ನಮ್ಮ ಬೆಂಬಲ ತಮಗಿರ್ತದೆ. ಪದೇ ಏನಪ್ಪ ಅಂದ್ರೆ ಒಂದು ಮನುಷ್ಯನಾಗ ಒಂದು ಬಾಯಿದಾಗ ಒಂದು ಹೇಳಕ್ಕೆ ಹೋಗ್ಬೇಡ್ರಿ. ಅಭಿಷೇಕ್ ಪಾಟೀಲ್ ಅವರು ಏನಪ್ಪ ಅಂತಂದ್ರೆ ಯಾಕೆ ಮಿನಿಸ್ಟ್ರ್ ಭೇಟಿ ಆದರು, ಯಾಕೆ ಅವರು ಸಭೆಗೆ ಹೋದರು, ತಮಗೇನಪ್ಪ ಬಂದು ನಮ್ಮ ಪಕ್ಷದ ಏನಪ್ಪ ಅಂದ್ರೆ ಅವ್ರು ಕುಂತು ಹೇಳ್ತಾರೆ, ಅದು ಅವ್ರ ಜವಾಬ್ದಾರಿ. ಬಟ್ ನಾನೊಂದು ಹುಮನಾಬಾದ್ ನಾಗರಿಕನಾಗಿ ಇವತ್ತು ನನ್ನ ಆಫೀಸಲ್ಲಿ ಯಾಕೆ ಮಾಡತ್ತೀನಪ್ಪ ಅಂದ್ರೆ ನನಗೆ ಇವತ್ತು ಈ ಪ್ರೆಸ್ ಮೀಟ್ ನೋಡೇನಪ್ಪ ಅಂದ್ರೆ ಭಾಳ ಆಶ್ಚರ್ಯ ಆಯಿತು. ತಮ್ಗೆ ಎಷ್ಟು ಬೇಕು ಅಷ್ಟೇ ಹೇಳಿರಿ ನೀವು. ಈ ರೈತರಿಗೆ ಏನಪ್ಪ ಅಂದರೆ ಜೀವನದಿಂದ BSSK ಯಾಕೆ ಯಾವುದೋ ಗೊತ್ತಿಗೆ ಬಂತು, ಯಾರ ಅವಧಿಯಲ್ಲಿ ಬಂತು, ಅದು ಏನಪ್ಪ ಅಂದ್ರೆ ಇದು ಆಗಬೇಕು, ತನಿಖೆ ಆಗಬೇಕು. ಮತ್ತೇನಪ್ಪ ಅಂದ್ರೆ ಪದೇ ಈ ಹುಮನಾಬಾದ್ನಲ್ಲಿ ಗುತ್ತೇದಾರ ಪರವಾಗಿ ಗುತ್ತೇದಾರ ಮೇಲೆ ಪ್ರೇಮ್ ಇರೋದನ್ನು ಬಿಟ್ಟು ಈ ಹುಮನಾಬಾದ್ ಜನತೆಗೇನು ಕಷ್ಟ ಆಗ್ತಾ ಇದೆ ಅದ್ರ ಬಗ್ಗೆ ಗಮನ ಹರಿಸ್ರಿ. ಎಲ್ಲೋ ಡಾಂಬರ್ ಪೇರೆ ಆಯಿತು, ಇವತ್ತು ಗುತ್ತೇದಾರ ಮಾಡತ್ತೀನಿ ಅಂತೇಳಿ 400 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ತಮ್ಮದು ಬಂದಿದ್ದೇನಪ್ಪ ಅಂದ್ರೆ ಬಿಟ್ಟು ಖಾಲಿ ನೀವು 15 ಆಗಸ್ಟ್ ದಿನ ಏನಾಗ್ತೀರಿ ಅಂದ್ರೆ ಖಾಲಿ 4 ಕೋಟಿ ರೂಪಾಯಿ ಹೇಳ್ತೀರಿ. 4 ಕೋಟಿ ರೂಪಾಯಿ ಹುಮನಾಬಾದ್ ಸಿಟಿಗೆ ನಾ ಇಟ್ಟಿನ ಅಂತ ಹೇಳ್ತೀರಿ. ಇನ್ನು 400 ಕೋಟಿ ರೂಪಾಯಿದು ಅಭಿವೃದ್ಧಿ ಒಂದು 15 ಆಗಸ್ಟ್ ದಿನ ನಾವು ಜೆಂಡಾ ಹಾರಿಸಿದ ಮ್ಯಾಗ ಏನಪ್ಪ ಅಂದ್ರೆ ಏನು ಅಭಿವೃದ್ಧಿ ನಾವು ಹಿಂದಕ್ಕೆ ಮಾಡಿದ್ದೀವಿ, ಏನು ಮುಂದೆ ಮಾಡ್ಬೇಕಲ್ಲತ್ತೀವಿ, ವಿಷನ್ ನಾವೇನು ವಿಷನ್ ಇತ್ತು, ವಿಷನ್ ಮುಂದೆ ಏನಿದೆ ಅದು ಹೇಳಬೇಕು. ಅದು ಇಲ್ಲ ತಾವೇನು ಬಿಟ್ಟಿರಿ. ಕೇವಲ ಏನಪ್ಪ ಅಂತಂದ್ರೆ ಗಿನಾ ಚುನಾ ಗೊತ್ತಿದ್ರೊಳಗೆ ಕೊಟ್ಟು ಏನಪ್ಪ ಅಂತಂದ್ರೆ ತಮ್ದೇನು ಕಿಕ್ ಬ್ಯಾಕ್ ಬರಬೇಕು ಅದು ತೊಗೊಂಡೇನಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಕೊಟ್ಟಂಥ 450-500 ಕೋಟಿ ರೂಪಾಯಿ ಇವತ್ತೇನು ಬಂದಿದೆ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಯಾವುದೇ ಚಕಾರ ಎತ್ತದೆ ತಮ್ಮ ಕೈಲಿ ಒಂದೇ ಒಂದು ರೋಡ್ ಸಹ ಮಾಡೋಕ್ಕಾಗ್ತಾ ಇಲ್ಲ. ಏನಂದ್ರೆ ನಮ್ಮದು ಹೈದರಾಬಾದ್ ಬ್ಯಾಂಕಿಂದ ಏನಪ್ಪ ಅಂದ್ರೆ ಕೆಳಗೆ ನಮ್ಮ ಬಾಬು ಜಗನ್ನಾಥ್ ಚೌಕವರೆಗೂ ತಮ್ಗೆ ಏನಪ್ಪ ಇನ್ನೂ ತನ ರೋಡ್ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. ಇಂಥವು ಸಾವಿರಾರು ನಮ್ಮದು ಕೆಲಸಗಳು ನೆದೆಗುದಿ ಬಿದ್ದಿವೆ. ಅದು ಒಂದು ಬಿಟ್ಟು ಏನಪ್ಪ ಅಂತಂದ್ರೆ ಬರೇ ಮೊಸಳೆ ಕಣ್ಣೂರು ಜನರಿಗೆ ಒರೆಸ್ತಕ್ಕಂಥ ಕೆಲಸ BSSK ಬಗ್ಗೆ. ಈ BSSK ಬಗ್ಗೆ ತಮ್ಮ ನಿಜವಾದ ಕಾಳಜಿ ಇತ್ತು ಅಂದ್ರೆ ತಮ್ಮ ಬಜೆಟ್ನಲ್ಲಿ ತಾವು ಎಷ್ಟು ಕೊಡ್ತೀರಿ ತಾವು ಇವತ್ತೇನಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನ ತಾವು ತಿಳಿಸ್ಬೇಕು. ಯಾಕಂದ್ರೆ ತಮ್ಮ ಬಜೆಟ್ಲಿಂದ ಎಷ್ಟಾದರೂ ಹೋಗಲಿ, ಆ ಹೋಗಿದ ಮ್ಯಾಗ ಏನಪ್ಪ ಕಂಪ್ನಿದೇನಪ್ಪ ಸ್ವಲ್ಪ ಚಾಲೋ ಜೀರ್ಣೋದ್ಧಾರದ ಕೆಲಸ ಆಗಲಿ. ಪದೇ ಹುಮನಾಬಾದ್ ಜನತೆಗೇನಪ್ಪ ಮೂರ್ಕೊಂಡು ಬಿಟ್ಟು ಅಭಿವೃದ್ಧಿ ಕಡೆ ಕೆಲಸ. ಯಾಕೆ ಇನ್ನೂ ಉಳಿದಿದ್ದು 17-18 ತಿಂಗಳೇ ಇದೆ. ಯಾಕಂದ್ರೆ ಮುಂಬರ್ತಕ್ಕಂಥ ದಿನದಲ್ಲಿ ಅದು ಏನಾಗುತ್ತೆ ಜನ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾ नागपंचमी और रक्षाबंधन फेस्टिवल के अवसर पर हुमनाबाद बस स्टैंड के बाजू SS पारा शॉपिंग मॉल में मिलेंगे स्पेशल साड़ीज, फैंसी ब्लाउज मटेरियल, धर्मावरम, कांचीवरम डिजाइनर साड़ीज और शर्टिंग में मिलेंगे आदित्य बिरला, रायमंड, सलीनो और कोट, सूट, शेरवानी, जोधपुरी, कुर्ता पजामा के अलावा SS पारा शॉपिंग मॉल में मिलेंगे बच्चों से लेकर बड़ों तक के सभी ब्रांडेड ड्रेसेस। एक बार विजिट करना मत भूलें। अपने सपनों को कहें अब यस। जी हाँ, हुमनाबाद के सिंदीन खरा क्रॉस शाकुंतला पाटिल कॉलेज के पीछे सुभाष डेवलपर्स, केतकी डेवलपर्स यानी संगमेश चिद्री लाए हैं फिर से जनता के सपनों का ग्रीन विला यानी प्लॉट्स जिसमें अंडरग्राउंड ड्रेनेज, CC रोड, प्लेग्राउंड, पावर हेड, गार्डन, LED लाइट्स, वाटर सप्लाई के अलावा हर वो फैसिलिटी। तो देर किस बात की, आए अपने ख्वाबों के घर बनाने में जल्दी करें, क्योंकि आपके सपने हमारे अपने। हुमनाबाद के ओल्ड तहसील ऑफिस के सामने न्यू जोहा कलेक्शन में मिलेंगे जीन्स, टी शर्ट, पोलो टी शर्ट, फॉर्मल पैंट, कॉटन पैंट, कार्गो जीन्स के अलावा सभी तरह के वैरायटीज यहाँ मिलेंगे। तो एक बार जरूर विजिट करें।